ಎಷ್ಟು ಚೆನ್ನಾಗಿ ರೆಡಿಯಾಗಿ ಇಟ್ಕೊಳ್ಳೋಣ ಅಂತ ಟೀ ಕುಡಿತಿದ್ದೀನಿ. ಅದೇ ಜರ್ಕಿನ್ ಎತ್ಕೊಳ್ಳೋಕೆ ಮಳೆ ಬರುತ್ತೆ ಇವತ್ತು. ಚಳಿ ನೈಟು ಫುಲ್ ಚಳಿ. ನಿಜ ಆಯ್ತಮ್ಮ. ಅವ್ರನ್ನ ನೆನೆಸ್ಕೊಂಡು ಚಪಾತಿ ಇಟ್ಟು ಕಲಸಿ, ಆವಾಗ ಚಪಾತಿನೂ ಚೆನ್ನಾಗಿ ತಾನೆ. ಎಳ್ನೀರು ತರಲ್ಲ, ಎಳ್ನೀರೇ ಕುಡಿ ಅಂದರೆ ಕುಡಿತಾ ಇಲ್ಲ. ಇದು ಬಿಟ್ಟು ಒಂದು 20 ಜ್ಯೂಸ್ ಇಸ್ಕೊಟ್ಟು, ತೆಂಗಿನಕಾಯಿ, ಸ್ವಲ್ಪ ಸ್ಪೈಸಸ್ಸು. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೇನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಓಕೆ, ಬೆಳಗ್ಗೆನೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ. ಹಸ್ಬೆಂಡ್ ಎದ್ದು ಬಿಟ್ಟಾರೆ ಗಾಯ್ಸ್, ಟೈಮ್ ಆಯ್ತು ಅವ್ರು ಬರೋ ಕೆಲಸಕ್ಕೆ. ತಾನಪ್ಪಿ 1 ಗಂಟೆಯಲ್ಲಿ ಹೆವಿಯಾಗಿ ಬಿರಿಯಾನಿ ತಿಂದ್ಬಿಟ್ಟು ಮಲ್ಕೊಂಡಿದ್ದೆ. ಸೊ ಇವಾಗ ಎದ್ದಿದ್ದೀನಿ. ಇವಾಗ ಅಂಗಡಿಗೆ ಸ್ವಲ್ಪ ಹೋಗಬೇಕು. ಬನ್ನಿ ಅಂಗಡಿಗೆ ಹೋಗೋಣ. ಅದಕ್ಕೆ ಕಾಣಿಲ್ಲ ಬಿಟ್ಬಿಟ್ಟು ಬರೋದು ಮನೇಲಿ, ಅಂಗಡಿಗೆ ಕರ್ಕೊಬರಲ್ಲ. ಇದಕ್ಕೆ ಈ ಥರ ಮುನ್ಸ್ಕೊಂಡಿರ್ತೀನಿ. ಅಂಗಡಿಗೆ ಹೋಗಿ ಅಕ್ಕಿ ಬೇಳೆ ಎಲ್ಲ ಇಸ್ಕೊಂಡು ಮನೆಗೆ ಬಂದೆ. ಟೈಮ್ ಆಗ್ಬಿಟ್ಟಿತ್ತು ಅಂತ ಬೇಗ ಏನಾದರೂ ಮಾಡೋ ಅಡುಗೆ ಮಾಡೋಣ ಅಂತ ಒಂದು ಟೈಮ್ಗೆ ಬೇಳೆ ಬಾತ್ ಮಾಡ್ಕೊಳ್ಳೋಣ ಅಂತ ಬೇಳೆ ಬಾತ್ ಮಾಡಿದೆ. ಬೇಳೆ ಬಾತ್ ಮಾಡೋದಕ್ಕೆ ಅರ್ಧ ಕಪ್ಪು ಬೇಳೆ, ಅರ್ಧ ಕಪ್ಪು ಅಕ್ಕಿ ತಗೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ದೆ. ಟೊಮೆಟೊ, ಈರುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕುಕ್ಕರ್ ಇಕ್ಕಿ ಕುಕ್ಕರ್ಗೆ ಎಣ್ಣೆ ಹಾಕಿ, ಹಾಗೆ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕೊಂಡು, ಹಾಗೆ ಕರಿಬೇವು ಸೊಪ್ಪು ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಈರುಳ್ಳಿ ಫ್ರೈ ಆಗೋ ಒಳಗಡೆ ಹಾಗೆ ಟೀ ಮಾಡೋಣ ಅಂತ ಒಂದ್ ಕಡೆ ಟೀಗೆ ಇಕ್ಕಿದೆ. ಈರುಳ್ಳಿ ಫ್ರೈ ಆಗಿತ್ತು ಅಂತ ಹಾಗೆ ಟೊಮೆಟೊ ಹಾಕೊಂಡು, ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಸಾಂಬಾರ್ ಪುಡಿನೇ ಮೇನ್ ಗಾಯ್, ಸಾಂಬಾರ್ ಪುಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಅದಾದ್ಮೇಲೆ ತೊಳ್ದು ನೆನೆಸಿರೋ ಬೇಳೆ ಅಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆನೆ ನೀರ್ ಹಾಕೊಳ್ಬೇಕು. ಬೇಳೆ ಅಕ್ಕಿ ಎಷ್ಟು ತಗೊಂಡಿದೀವೋ ಅದಕ್ಕಿಂತ ಡಬ್ಬಲ್ ನೀರ್ ಹಾಕೊಳ್ಬೇಕು. ಅದು ಕುದಿಯೋ ಒಳಗಡೆ ನೈಟ್ ತೊಳ್ದಿರೋ ಪಾತ್ರೆ ಎಲ್ಲ ಜೋಡಿಸ್ಬಿಡೋಣ ಅಂತ ಪಾತ್ರೆ ಎಲ್ಲ ಜೋಡಿಸ್ದೆ. ಸಿಂಪಲ್ ಆಗಿ ಅರ್ಜೆಂಟ್ ಆಗಿ ಏನಾದ್ರು ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ತರ ಒಂದು ಬೇಳೆ ಬಾತ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನೋಡಿ. ಈ ತರ ಚೆನ್ನಾಗಿ ಕುದಿಯೋ ಟೈಮಲ್ಲಿ ವಿಸಿಲ್ಗೆ ಹಾಕೊಳ್ಬೇಕು. ಸೊ ಗಾಯ್ಸ್, ಅಡುಗೆ ಮಾಡಿದಾಯ್ತು, ವಿಸಿಲ್ಗೆ ಹಾಕಿದ್ದೀನಿ. ಅಷ್ಟರಲ್ಲಿ ಟೀ ಕುಡ್ಕೊಳ್ಳೋಣ ಅಂತ ಟೀ ಕುಡಿತಿದ್ದೀನಿ. ನನ್ಗಂತೂ ಟೀ ಸಿಕ್ಕಾಪಟ್ಟೆ ಇಷ್ಟ ಗಾಯ್ಸ್. ಸೊ ಗಾಯ್ಸ್, ಕೊತ್ತಂಬರಿ ನೋಡಿ ಗಾಯ್ಸ್, ಒಂದು ಕಟ್ಟು 10 ರೂಪಾಯಿ ಅಂತೆ, ಅದಕ್ಕೆ ಹೋಗಿಸ್ಕೊಬಂದೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಹಾಗೆ ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡಕ್ ಕೂತ್ಕೊಂಡ್ವಿ. ನಮ್ಮ ಹಸ್ಬೆಂಡ್ಗೂ ಪಾಪುಗೂ ಹಾಕೊಟ್ಬಿಟ್ಟು ನಾನು ಹಾಕ್ಕೊಂಡು ಊಟ ಮಾಡೋಣ ಅಂತ ಊಟ ಮಾಡಿದೆ. ನನಗಂತೂ ಈ 1 ಟೈಮ್ ಬೇಳೆ ಬಾತ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನಮ್ಮ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗಲ್ಲ. ಏನ್ ಮಾಡೋಕ್ಕೂ ಆಗಲ್ಲ, ಇವತ್ತು ಲೇಟ್ ಆಯ್ತು ಅಂತ ಇದನ್ನೇ ಮಾಡಿದೆ. ನೋಡ್ದಾ, ಅದೇ ಜರ್ಕಿನ್ ಎತ್ಕೊಳ್ಳೋಕೆ ಮಳೆ ಬರುತ್ತೆ ಇವತ್ತು. ಚಳಿ ನೈಟು ಫುಲ್ ಚಳಿ. ಕೈಯೆಲ್ಲ ಅಪ್ಪಿ ಐಬ್ರೋ ಕಾಸು ಕೊಡಪ್ಪಿ. ಅಪ್ಪಿ ಯಾವಾಗ ಹಿಂಗೆ ಮಾಡ್ತೀವಿ ಅಪ್ಪಿ? ನಾ ವಿಡಿಯೋ ನೋಡಿಲಿ ಹಂಗೆ ನೋಡು ಕ್ಯಾಮ್ರಾನ. ಎಲ್ಲಿ ದುಡ್ಡು ಕೊಡಬೇಕು ಅಂತ ಗಾಯ್ಸ್. ಬಾಯ್ ಮಾಡು, ಬಾಯ್. ನೈಟ್ ಡ್ಯೂಟಿನಾ? ಸೊ ಗಾಯ್ಸ್, ನಮ್ಮ ಹಸ್ಬೆಂಡು ಕೆಲಸಕ್ಕೆ ಹೊರಟ್ರು. ಸೊ ನಾನು ಇವಾಗ ಕೊತ್ತಂಬರಿ ತಂದನಲ್ಲ, ಕೊತ್ತಂಬರಿ ಬಿಡಿಸಿಕ್ಬೇಕು. ಹಾಗೆ ಪಾತ್ರೆ ತೊಳ್ದು ಮನೆ ಗುಡಿಸಿ ಮನೆ ಕ್ಲೀನ್ ಮಾಡಬೇಕು. ಸೊ ನಮ್ಮ ಹಸ್ಬೆಂಡ್ ಇವಾಗ ಹೋಗಿದ್ದಾರಲ್ವಾ, ಮನೆ ಗುಡ್ಸೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕೊತ್ತಂಬರಿ ಬಿಡ್ಸಿಕ್ಕಣ. ಆಮೇಲೆ ಡವರು ಬಿಟ್ಟು ಮನೆ ಗುಡ್ಸೋಣ ತಾನೇ ಅಮ್ಮ? ಮುದ್ದು ಮಗಳೇ ಮುದ್ದ
ಕೊತ್ತಂಬರಿ ಎಲ್ಲ ಬಿಡಿಸ್ಕೊಂಡು ಒಂದೇ ಸತಿ ಬಾಕ್ಸ್ಗೆ ಕೆತ್ತಿಕ್ಬಿಡೋಣ ಅಂತ ಕೊತ್ತಂಬರಿ ಎಲ್ಲ ಬಿಡಿಸ್ಕೊಂಡೆ. ಕಿಚನ್ ಎಲ್ಲ ಒರೆಸಿಕ್ಕಿದೆ, ಪಾತ್ರೆ ಇಷ್ಟೇ ಇತ್ತಲ್ವ, ನೀರು ಬಂದ್ಮೇಲೆ ತೊಳ್ಕೊಳ್ಳೋಣ ಅಂತ ಸುಮ್ಮನಾದೆ. ನನಗಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು, ಯಾಕಂದ್ರೆ ಪಾತ್ರೆ ಸ್ವಲ್ಪನೇ ಇದೆಯಲ್ವಾ, ಅದಕ್ಕೆ ಹಾಗೆ ಮನೆ ಕ್ಲೀನ್ ಮಾಡಿಕೊಂಡು ಮನೆ ಗುಡ್ಸೋಣ ಅಂತ ಮನೆ ಎಲ್ಲ ಕ್ಲೀನ್ ಮಾಡಿ ಮನೆ ಗುಡಿಸ್ದೆ. ಮನೆ ಕ್ಲೀನ್ ಮಾಡೋ ಒಳಗಡೆ ಮೀಶೋ ಒಂದು ಪಾರ್ಸಲ್ ಬಂದಿತ್ತು, ಹೋಗಿ ಇಸ್ಕೊಂಡು ಮೇಲೆ ಕಾಸಿದೆ ಕೊಡೆ ಅಂತ ನಮ್ಮ ಮಗಳನ್ನ ಕರೆದೆ. ಚಪ್ಪಲಿ ಹಾಕ್ದಿರ ನಾನು ಅಂಗಡಿಗೆ ಹೋಗ್ತಿದ್ದೀನಿ ಗೈಸ್. ನಮ್ಮ ಹಸ್ಬೆಂಡು ಏನು ಆರ್ಡ್ರ್ ಮಾಡೋರೆ ಗೈಸ್, ಏನಂತ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ, ಬನ್ನಿ ತೋರಿಸ್ತೀವಿ. ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಈ ರೋಲನ್ನ ಹೋದ್ರೆ ಮೆಡಿಕಲ್ ಅಲ್ಲಿ ಸಿಗುತ್ತೆ, ಇದನ್ನ ಮೀಶೋಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡವ್ರೆ. ಇನ್ನೆಷ್ಟು ದುಡ್ಡಿರೋರು ನನ್ನ ಗಂಡ ಎಲ್ಲಿ 250 ಆಫರ್ ಇತ್ತು ಅಂತ 150ಗೆ ಆರ್ಡರ್ ಮಾಡ್ಕೊಂಡವನು. ಎಷ್ಟು ಕಿಲ್ಲಾಡಿ ನೋಡದ, ನಾನೇ ದದ್ದಿ ನಮ್ಮ ಹಸ್ಬೆಂಡಿಗಿಂತ. ಇದನ್ನ ಆರ್ಡರ್ ಮಾಡವ್ರೆ, ಇದಕ್ಕೆ ಇಷ್ಟು ದೊಡ್ಡ ಬಾಕ್ಸ್. ಮನೆಲ್ಲ ಗುಡಿಸಿ ಮನೆಲ್ಲ ಕ್ಲೀನ್ ಮಾಡಿದೆ. ಪಾತ್ರೆ ಸ್ವಲ್ಪನೇ ಇದೆಯಲ್ವಾ, ಅದಕ್ಕೆ ನೀರು ಬರ್ತಾ ಇಲ್ಲ, ಸ್ವಲ್ಪನೇ ಇದೆ, ಅಲ್ಲಿಂದ ಎತ್ಕೊಂಡು ತೊಳೆಯೋದು, ನೀರು ಹಾಕೋ ಟೈಮಲ್ಲಿ ತೊಳ್ಕೊಳ್ಳೋಣ ಅಂತ ಹಾಗೆ ಹೋಲ್ಡಲ್ಲಿ ಇಕ್ಕಿದ್ದೀನಿ ಪಾತ್ರೆ ತೊಳೆಯೋದು. ಸೊ ಎಷ್ಟು ಬೇಗ 6 ಗಂಟೆ ಆಗೈತೆ ಗಾಯ್ಸ್. ದಿನ ಹೆಂಗೋ ಟೈಮು, ದಿನಗಳು, ತಿಂಗಳುಗಳು ಬೇಗ ಹೊಟ್ಟೋಗುತ್ತೆ, ವರ್ಷಗಳು. ಸೊ ನಾವು ಮಾತ್ರ ಏನೂ ಚೇಂಜ್ ಆಗಿಲ್ಲ ಲೈಫಲ್ಲಿ, ಹೆಂಗಿದ್ದೀವೋ ಹಂಗೇ ಇದ್ದೀವಿ. ಯಾವಾಗ ಇಂಪ್ರೂವ್ ಆಗೋದೋ ಲೈಫಲ್ಲಿ ಗೊತ್ತಿಲ್ಲ. ಬರುತ್ತೆ ಗಾಯ್ಸ್, ಬರುತ್ತೆ. ಮೂಲೆಯಲ್ಲಿರೋ ಸಿಲಿಂಡ್ರಿಗೆ ಟೈಮ್ ಬಂದಿತ್ತು ಅನ್ಸತಿ, ನಮಗೆ ಬರಲ್ವಾ, ಏನಂತೀರಾ? ಬಂದೇ ಬರುತ್ತೆ, ಕಾಯ್ಬೇಕಷ್ಟೇ, ಕಾಯಣ್ಣ. ಇವಾಗ ಮತ್ತೆ ಟೀ ಮಾಡ್ಕೊಂಡು ಕುಡಿಬೇಕು. ಇವತ್ತಂತೂ 2 ಸತಿ ಟೀ ಕುಡ್ದು ನನಗಿರೋ ಖುಷಿ, ನನಗಿರೋ ಸಂತೋಷ ಯಾರಿಗೂ ಬರಲ್ಲ ಗೈಸ್, ಅಷ್ಟು ಖುಷಿ ಐತೆ. ಸೊ 6 ಗಂಟೆ ಆಗ್ಬಿಡ್ತು ಗೈಸ್, ಟೈಮ್ ನಿಜ ಸಿಕ್ಕಾಪಟ್ಟೆ ಬೇಗ ಬೇಗ ಟೈಮ್ ಆಗ್ತಿದೆ, ಬೇಗ ಬೇಗ ತಿಂಗಳು ಹೋಗ್ತಿದೆ. ಇವಾಗ ರೀಸೆಂಟಾಗಿ ನಾನು ಗಂಡನ ಬರ್ಡೇ ಮಾಡ್ದಂಗಿದ್ದೀನಿ ಮಂತ್ ಸ್ಟಾರ್ಟಿಂಗಲ್ಲಿ, ಅಷ್ಟು ಬೇಗ ಮಂತ್ ಎಂಡೇ ಬಂದ್ಬಿಡ್ತು. ಮತ್ತೆ ಬರೋ ತಿಂಗಳು ಬಾಡಿಗೆ ಕಟ್ಟು, ಮತ್ತೆ ಬರೋ ತಿಂಗಳು ಕಮಿಟ್ಮೆಂಟ್ಸ್ದೆಲ್ಲ ಕ್ಲಿಯರ್ ಮಾಡು, ಜೀವನನೇ ಸಾಕಾಗ್ಬಿಟ್ಟೈತೆ. ನಾನೇನು ಕಟ್ಟಲ್ಲ, ನನ್ನ ಗಂಡ ಕಟ್ತಾನೆ, ಆದರೂ ಅವರೆಷ್ಟು ಕಷ್ಟಪಡ್ತಾರಲ್ವಾ. ಸೊ ಇವತ್ತು ನೈಟ್ ಏನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಟೀ ಮಾಡ್ಕೊಂಡು ಟೀ ಕುಡಿಯೋಣ ಬನ್ನಿ. ಟೀ ಮಾಡ್ಕೊಳ್ಳೋಣ ಅಂತ ಹೋದರೆ ಕರೆಕ್ಟಾಗಿ ಮೋಟ್ರ್ ಹಾಕಿದ್ರು. ಸರಿ ಅಂತ ಟೀ ಮಾಡೋಕೆ ಇಕ್ಬಿಟ್ಟು ಪಾತ್ರೆ ತೊಳೆದು ಬಿಡೋಣ ಅಂತ ಫಸ್ಟು ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟೆ. ಸೊ ಗೈಸ್, ಟೀ ಕುಡಿಯೋಣ ಬನ್ನಿ. ಟೀ ಜೊತೆ ಇವತ್ತು ನಾನು ಹಾರ್ಲಿಕ್ಸ್ ಬಿಸ್ಕೆಟ್ ತಿಂತಾ ಇದ್ದೀನಿ, 10 ರೂಪಾಯಿದು. ಹೇರ್ ಸ್ಟೈಲ್ ಚೇಂಜ್ ಆಗಿದೆ ಅಂತ ಅನ್ಕೊತಾ ಇದ್ದೀರಾ? ಇದೇ ಗಾಯ್ಸ್ ಬೆಸ್ಟು. ಕೂದಲು ಬಿಟ್ಕೊಂಡು ಯಾರು ಇರ್ತಾರೆ ನೋಡಿ, ಈ ಥರ ಒಂದು ಕೊಂಡೆ ಹಾಕ್ಕೊಳ್ಳೋದ್ರಲ್ಲಿರೋ ಖುಷಿ ಇನ್ಯಾವುದ್ರಲ್ಲೂ ಇಲ್ಲ. ಏರ್ ಬಿಟ್ಕೊಂಡು ಸುಮ್ಮನೆ ಡಿಸ್ಟರ್ಬೆನ್ಸ್ ಅದೆಲ್ಲ, ಅದಕ್ಕೆ ಹಿಂಗೆ ಕಟ್ಕೊಂಡ್ಬಿಟ್ಟೆ ಕೂದಲು. ನನ್ನ ಡೈಲಿ ಹೇರ್ ಸ್ಟೈಲ್ ಹೀಗೆ ಇರುತ್ತೆ, ಬಟ್ ಈ ನಡುವೆ ಸ್ವಲ್ಪ ಕ್ಲಿಪ್ ಹಾಕ್ಕೊಂಡು ಫ್ರೀ ಹೇರ್ಸ್ ಬಿಡ್ತಾಯಿದ್ದೀನಿ ಅಷ್ಟೇ ಗಾಯ್ಸ್. ಇಲ್ಲಾಂದರೆ ಯಾವಾಗಲೂ ಹಿಂಗೆ ಆಂಟಿ ಬಂದ್ಲು ಆಂಟಿ ಅಂತ, ನಾನೇ ಆಂಟಿ. ಏನಾದರೂ ಟೀ ಜೊತೆ ಹಾರ್ಲಿಕ್ಸ್ ಬಿಸ್ಕೆಟ್ ತಿನ್ನಿದ್ರೆ ಕಾಮೆಂಟ್ ಮಾಡಿ ಗೈಸ್. ಸಖತ್ತಾಗುತ್ತೆ ಇರುತ್ತೆ, ಬಟ್ ಶುಗರ್ ಇರೋರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಸಿಕ್ಕಾಪಟ್ಟೆ ಸ್ವೀಟು. ಹಾರ್ಲಿಕ್ಸ್ ಬಿಸ್ಕೆಟು ಸ್ವೀಟು, ಟೀಯಲ್ಲಿ ಸಕ್ಕರೆ ಹಾಕಿರ್ತೀವಲ್ಲ ಸ್ವೀಟ್. ಡೈಲಿ ಬಿಸ್ಕೆಟ್ ತಿನ್ನಲ್ಲ ಗೈಸ್ ನಾನು. ಫಸ್ಟು ಡೈಲಿ ತಿಂತಾಯಿದ್ದೆ, ಆಮೇಲೆ ಒಂಥರ ಆಗೋಯ್ತು.
ರಸ್ಕ್ ಇದ್ರೆ ಇಷ್ಟ ನನಗಿನ್ನು. ನಿಮ್ಮ ಹಸ್ಬೆಂಡ್ಗೆ ಹೇಳ್ಬೇಕು ತಂದ್ಕೊಡು ಅಂತ. ಸೊ ಇವತ್ತು ಯಾಕೋ ತಿನ್ನಬೇಕು ಅನ್ನಿಸ್ತು ಅಂತ ತಿಂತಾಯಿದ್ದೀನಿ ಅಷ್ಟೇ. ನಾನು ಫೋನ್ ಚಾರ್ಜ್ ಹಾಕಬೇಕು. ಇವಾಗ ಏನಾದರೂ ಚಾರ್ಜ್ ಹಾಕಿಲ್ಲ ಅಂದರೆ ಅಡುಗೆ ಮಾಡಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಚಾರ್ಜ್ ಹಾಕ್ಬಿಟ್ಟು ಅಡುಗೆ ಮಾಡೋ ಟೈಮಲ್ಲಿ ಸಿಗ್ತೀನಿ. ಇವತ್ತು ಸ್ವಲ್ಪ ಹೊತ್ತು ಟಿ ವಿ ನೋಡಬೇಕು. ಹಾಗೆ 2000 years later. ನಿಜ ಆಯ್ತಮ್ಮ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇಷ್ಟೊತ್ತು ಟಿ ವಿ ನೋಡಿಕೊಂಡು ಫೋನ್ ಚಾರ್ಜ್ ಆಗಿಬಿಟ್ಟು ಟೈಮ್ ಪಾಸ್ ಮಾಡಿಬಿಟ್ಟೆ ಗಾಯ್ಸ್ ನಾನು. ಸೊ ಇವಾಗ ನೈಟು ಡಿನ್ನರ್ಗೆ ಏನು ಮಾಡ್ತಿದ್ದೀವಿ ಗೊತ್ತಾ? ಚಪಾತಿ ವಿತ್ ಡಾಬಾ ಸ್ಟೈಲ್ ಹೆಗ್ ಕರಿ ವಿತ್ ಐಶು. ಅಷ್ಟು ಬೇಗ ಮೋಟ್ರ್ ಹಾಕಿದ್ರು ಗೈಸ್. ಮೋಟ್ರ್ ಸೌಂಡ್ ಕೇಳಿಸ್ತಾಯ್ತಾ? ಕೇಳಿಸಿದ್ರೆ ಇದೊಂದು ಸ್ವಲ್ಪ ಹೊತ್ತಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಡಾಬಾ ಸ್ಟೈಲ್ ಎಗ್ ಕರಿ ಹೇಗೆ ಮಾಡೋದು ಅಂತ ನಿಮಗೆಲ್ಲರಿಗೂ ತೋರಿಸ್ಕೊಡ್ತೀನಿ. ಹಾಗೆ ಇವಾಗ ಫಸ್ಟು ಚಪಾತಿ ಹಿಟ್ಟು ಕಲಸಿಕ್ಕೊಳ್ಳೋಣ. ಯಾಕಂದರೆ ಫಸ್ಟು ಚಪಾತಿ ಹಿಟ್ಟು ಕಲಸಿಕ್ಬಿಟ್ರೆ ಮಾಡಬೇಕಾದ್ರೆ ಚೆನ್ನಾಗಿ ಬರುತ್ತೆ ಚಪಾತಿ ಸಡನ್ನಾಗಿ ಕಲಿಸ್ಕೊಂಡು ಚಪಾತಿ ಮಾಡೋಂಗಿದ್ರೆ ಚೆನ್ನಾಗೇ ಬರೋಲ್ಲ. ಎಷ್ಟೊಂದು ಸತಿ ಅಬ್ಸರ್ವ್ ಮಾಡಿದ್ದೀನಿ ನಾನು. ಕಲಸಿಕ್ಬಿಡೋಣ ಗೈಸ್ ಅಷ್ಟೇ. ನನಗೆ ಅದೇನಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಚಪಾತಿ ಹಿಟ್ಟು ಕಲಸೋಣ ಬನ್ನಿ. ಸೊ ಗಾಯ್ಸ್, ಚಪಾತಿ ಹಿಟ್ಟು ಕಲಸಿದಾಯಿತು. ಈ ರೀತಿ ಆಗೈತೆ. ಸೊ ಗಾಯ್ಸ್, ನಿಮ್ಗೇನಾದರೂ ಚಪಾತಿ ಹಿಟ್ಟು ಕಲಸೋದಕ್ಕೆ ಬೇಜಾರಾದರೆ ನನ್ನೊಂದು ಸಜೆಷನ್ ಏನು ಗೊತ್ತಾ? ಚಪಾತಿ ಹಿಟ್ಟು ಜಾಗದಲ್ಲಿ ನಿಮ್ಗೆ ಯಾರ ಮೇಲಾದರೂ ಕೋಪ ಇರುತ್ತೆ ನೋಡಿ ತುಂಬ, ಅವ್ರನ್ನ ನೆನೆಸ್ಕೊಂಡು ಚಪಾತಿ ಹಿಟ್ಟು ಕಲಸಿ. ಆವಾಗ ಚಪಾತಿನೂ ಚೆನ್ನಾಗಿರುತ್ತೆ, ನಮ್ಮ ಕೋಪನೂ ಕಮ್ಮಿ ಆಗುತ್ತೆ. ಏನಂತೀರಾ? ಕಾಲು ಗ್ಲಾಸ್ ಬಂದೈತೆ ಗಾಯ್ಸ್ ನೀರು. ನೋಡಿ ಎಷ್ಟು ನೀರು ಬಂದೈತೆ, ಕಾಣಿಸ್ತೈತಾ? ತೆಂಗಿನಕಾಯಿ ನೀರು ಅಂದ್ರೇನು? ಎಳ್ನೀರು ಥರ ತಾನೆ. ಎಳ್ನೀರು ಥರ ಅಲ್ಲ, ಎಳ್ನೀರೇ. ಕುಡಿ ಅಂದರೆ ಕುಡಿತಾ ಇಲ್ಲ. ಇದು ಬಿಟ್ಟು ಒಂದು 20 ಜ್ಯೂಸ್ ಇಸ್ಕೊಡ್ತೀನಿ ಅನ್ನಿ ಕುಡಿತಾಳೆ. ಸ್ಪ್ರೈಟ್ ಜ್ಯೂಸ್ ಇಸ್ಕೊಡ್ತೀನಿ ಅನ್ನಿ ಕುಡಿತಾಳೆ. ಎಲ್ಲ ಕುಡಿತಾಳೆ. ಈ ಥರ ಹೆಲ್ತಿದು ತಿನ್ನಲ್ಲ. ಏನು ಮಾಡೋಣ? ನಾವೇ ಕುಡಿಯೋಣ ಬನ್ನಿ. ಆದರೆ ಸ್ವೀಟ್ ಇಲ್ಲ ಗೈಸ್. ಸ್ವೀಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಇದು ಹೆಲ್ತ್ಗೆ ಒಳ್ಳೆಯದು. ಬೆಳಗ್ಗೆ ಕುಡಿದ್ರೆ ಇನ್ನೂ ಒಳ್ಳೆಯದು. ಆದರೆ ಏನು ಮಾಡೋಕ್ಕಾಗಲ್ಲ, ನೈಟ್ ಕುಡಿತಾ ಇದ್ದೀನಿ. ಎಲೆದಾಗೈತೆ ಗೈಸ್ ತೆಂಗಿನಕಾಯಿ. ಈ ಥರದ್ದು ಇನ್ನೂ ತುಂಬ ಇತ್ತು ಗೈಸ್ ತೆಂಗಿನಕಾಯಲ್ಲಿ. ಇದು ಫುಲ್ಲು ತುಂಬೋಗಿತ್ತು. ಮೊನ್ನೆ ನಮ್ಮಪ್ಪ ಬಂದಿದ್ರಲ್ಲ, ಅವಾಗ ನಮ್ಮಪ್ಪ ಕೈಯಲ್ಲಿ ಕೊಟ್ಟೆ. ಇಷ್ಟು ಕ್ಲೀನಾಗಿ ಮಾಡಿಕೊಟ್ಟವ್ರು ನೋಡಿ ನಮ್ಮಪ್ಪ. ಅವಾಗ ತೆಂಗಿನಕಾಯಿ ಬಿಡಿಸಿ ಒಂದು ಡಬ್ಬಾಳು ಹಾಕಿ ಇಟ್ಬಿಡ್ತೀನಿ. ಒಂದು ಸತಿ ಸಾರಿಗೆ ಎಷ್ಟು ಬೇಕೋ ಎತ್ಕೊಂಡು ಇನ್ನು ಮಿಕ್ಕಿದ್ದು ಒಂದು ಡಬ್ಬಾಳು ಹಾಕಿ ಫ್ರಿಜ್ಜಲ್ಲಿ. ನೋಡಿ ಗಾಯಸ್, ಎಷ್ಟು ಈಸಿಯಾಗಿ ಬಂದ್ಬಿಡ್ತು ತೆಂಗಿನಕಾಯಿ. ತಿನ್ನೋಕ್ಕೂ ಚೆನ್ನಾಗಿದೆ ಗಾಯಸ್. ಎಲೆದಾಗಿ ಇಷ್ಟು ಬಂದೈತೆ. 10 ರೂಪಾಯಿ ಕಟ್ಟಿಗೆ. ಇದೆಷ್ಟು ಒಂದು ವಾರ ಮಾಡ್ಬೋದು ಗಾಯ್ಸ್ ನಮ್ಮಮ್ಮ ಅಂದರೆ. ಈ ನಡುವೆ ಜಾಸ್ತಿ ಯೂಸ್ ಮಾಡ್ತಿದ್ದೇನೆ ಗಾಯ್ಸ್. ಅಷ್ಟೇನಾದ್ರೂ ನಾನು ಅಡುಗೆ ಮಾಡೋದು ನೀವು ನೋಡ್ತಿದ್ರೆ ನನ್ನ ಮುಖದ ಮೇಲೆ ಫೂ ಅಂತ ಒಗೆದು ಬಿಡ್ತಿದ್ರಿ. ಹಂಗೆ ಮಾಡ್ತಿದ್ದೆ ಅಂತ ಅರ್ಥ. ಬಟ್ ಇವಾಗೆಲ್ಲ ತಂದಿಕೊಂಡಿದ್ದೀನಿ ಗಾಯ್ಸ್. ಎಲ್ಲ ತಂದಿಕೊಂಡು ಪ್ರತಿಯೊಂದು ಹಾಕಿ ಮಿಕ್ಸ್ ಹೊಡೆದು ನನ್ನ ಗಂಡನಿಗೆ ಕೊಡೋದೆ. ತಿನ್ನೋದು ಅವನಲ್ವಾ, ನಮ್ಗೇನು ಚಿಂತೆ ಅಂತ. ಏನಂತೀರಾ? ಸೊ ಗೈಸ್, ಸಾರಿಗೆ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಈರುಳ್ಳಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ, ಹುರ್ಗಡ್ಲೆ, ಹಾಗೆ ಸ್ವಲ್ಪ ಸ್ಪೈಸಸ್ಸು. ಇಷ್ಟು ಫ್ರೈ ಮಾಡ್ಕೊಳ್ಬೇಕು. ಒಗ್ಗರಣೆಗೆ ಟೊಮೆಟೊ 2 ರುಬ್ಬಿಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಇದೆರಡು ಒಗ್ಗರಣೆಗೆ. ಬಾಣಲೆಗೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ತೋರಿಸಿರೋ ಐಟಮ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗೋ ಒಳಗಡೆ ಹಾಗೆ ಮೊಟ್ಟೆ ಬಿಡಿಸ್ಕೊಳ್ಳೋಣ ಅಂತ ಹೋಗಿ ಮೊಟ್ಟೆ ಬಿಡಿಸ್ಕೊಂಡೆ. ಹಾಗೆ ಮೊಟ್ಟೆ ಮೇಲೆ ಈ ಥರ ಲೈನ್ ಇಳ್ಕೊಳ್ಳಿ.
ಸೊ ಗೈಸ್ ಇದು ಫ್ರೈ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಆರಲಿ, ಅದಾದಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ನಾಳೆಗೆ ಚೆನ್ನ ನೆನೆಸೋಣ ಅಂತ ಇಷ್ಟು ಚೆನ್ನ ನೆನೆಸಿದ್ದೀನಿ. ನಾಳೆ ಚೆನ್ನ ಸಾರು ಆರಿದ್ದಾಯಿತು ಅಂತ ಜಾರಿಗೆ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡೆ. ಸೊ ಗೈಸ್ ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೋದು. ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡಿರೋ ಮೊಟ್ಟೆನ ಹಾಕ್ಕೊಳ್ಬೇಕು. ಮೊಟ್ಟೆ ಹಾಕ್ಕೊಂಡು ಮೊಟ್ಟೆ ಜೊತೆಗೆ ಅರಿಶಿನ, ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊಟ್ಟೆ ಫ್ರೈ ಆದಮೇಲೆ ಸಪ್ರೇಟಾಗಿ ಎತ್ಕೊಂಡು ಅದೇ ಬಾಣಲಿಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿಕೊಂಡಿರೋ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ರುಬ್ಬಿಕೊಂಡಿರೋದನ್ನ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಜಾರಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಅದನ್ನು ಹಾಕ್ಕೊಂಡು ಕ್ಲೋಸ್ ಮಾಡಬೇಕು. ಒಂದು 10 ಮಿನಿಟ್ಸು ಬಿಟ್ಬಿಟ್ಟು ಅದಾದಮೇಲೆ ತೆಗ್ದು 10 ಮಿನಿಟ್ಸ್ ಆದಮೇಲೆ ಮೊಟ್ಟೆನೂ ಅದರಲ್ಲಿ ಹಾಕ್ಕೊಂಡು ಹಾಗೆ ಕೊತ್ತಂಬರಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಲಿಮ್ಮಲ್ಲಿ ಅದನ್ನ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಹಾಗೆ ಚಪಾತಿನೂ ಮಾಡ್ಕೊಳ್ಳೋಣ ಅಂತ ಸಾರನ್ನ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಇನ್ನೊಂದು ಕಡೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಮಾಡಿಕೊಂಡೆ. ಧಾಬಾ ಸ್ಟೈಲ್ ಎಗ್ ಕರಿ ವಿತ್ ಚಪಾತಿ ರೆಡಿ ಆಯಿತು. ತಿಂದು ನೋಡೋಣ ಬನ್ನಿ ಹೇಗಿದೆ ಅಂತ. ಚೆನ್ನಾಗಿದೆ ಗಾಯ್ಸ್, ಆಲ್ರೆಡಿ ನಾನು ಟೇಸ್ಟ್ ಮಾಡಿದ್ದೀನಿ ಸಾರು. ಸೊ ನಮ್ಮ ಹಸ್ಬೆಂಡ್ ಬಂದಮೇಲೆ ನನಗೂ ಚಾರ್ವಿಗೆ ಇಬ್ಬರಿಗೆ ಚಪಾತಿ ಮಾಡ್ಕೊಂಡ್ವಿ. ಯಾಕಂದರೆ ಅವ್ರು ಬರೋಳ್ಗಡೆ ಚಪಾತಿ ತಣ್ಣಗಿದ್ರೆ ನಮ್ಮ ಹಸ್ಬೆಂಡ್ ತಿನ್ನಲ್ಲ. ಸೊ ಅದಕ್ಕೆ ಬರ್ತಾರೆ 4 ಗಂಟೆಗೆ, ಆವಾಗ ಚಪಾತಿ ಮಾಡ್ಕೊಡ್ತೀನಿ. ಇಟ್ಟಿಕ್ಕಿದ್ದೀನಿ ಸ್ವಲ್ಪ. ಸೊ ಇವಾಗ ತಿನ್ನೋಣ ಬನ್ನಿ. ಚಪಾತಿಗೆ ಮಾತ್ರ ಅಲ್ಲ, ಪರೋಟಾಗೆ, ಜೀರಾ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೂಪರಾ? ನನ್ನ ಮಗ್ಳಿಗೆ ಸ್ವಲ್ಪ ಹೊತ್ತು ಫ್ಯಾನ್ ಆಫ್ ಮಾಡಿದ್ದಕ್ಕೆ ಶೆಕೆ ನೋಡಿ ಗೈಸ್. ತೋರ್ಸಮ್ಮ ಮುಖ. ಅದಕ್ಕೆ ಶೈನಿಂಗ್ ಹೋಗು ನೋಡಿದ್ರ ಗಾಯ್ಸ್, ಅವಳು ಕೂದಲು ಶೈನಿಂಗ್ ಆಗುತ್ತಾ ಎಣ್ಣೆಯಿಂದ, ಚೆನ್ನಾಗಿ ಬೆಳೆಯುತ್ತಾ ಅಂತ ಕೇಳ್ತಾವಳೆ. ಇವಳೇಜಲ್ಲೆಲ್ಲ ನಾವು ಗೊನ್ನೆ ಸುರ್ಸ್ಕೊಂಡಿರ್ತಿದ್ವಿ. ಇವಳು ನೋಡಿ ಕೂದಲು ಶೈನಿಂಗ್ ಆಗುತ್ತಾ, ಅದಾಗುತ್ತಾ. ಎತ್ತಮ್ಮ, ನಾನು ಉಜ್ತೀನಿ ಸುಮ್ನಿರಮ್ಮ ಅಂತ ಕೇಳ್ತಾವಳೆ. ಕೊಡು. ನೀನು ತಗೊಳ್ಳಿ ಫೇಮ್, ತಲೆ ಹಾಕು, ತಲೆ ಹಾಕು ಫೇಮ್. ನಾವು ಕೂದಲಿಗೆ ಎಣ್ಣೆ ಹಾಕೊಳ್ಳೋಣ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಎಣ್ಣೆ ಚೆನ್ನಾಗಿ ಹಾಕೊಂಡ್ಬೇಕು ಗಾಯ್ಸ್, ಅವಾಗೆ ಕೂದಲು ಬೆಳೆಯೋದಂತ ಯಾರೋ ಹೇಳಿದ್ದಾರೆ. ಈ ಥರ ಒಂದು ಯಾರಾದರೂ ಸ್ವಲ್ಪ ಮಸಾಜ್ ಮಾಡೋರಿದ್ರೆ ಚೆನ್ನಾಗಿರುತ್ತೆ ಗಾಯ್ಸ್. ನನಗೆ ಆ್ಯಕ್ಚುಲಿ ಚಾರ್ವಿ ಹುಟ್ಟಾದ್ಮೇಲೆ ತುಂಬ ಲಾಂಗ್ ಇತ್ತು ಗಾಯ್ಸ್ ಹೇರ್ಸು. ನಾನೇ ಒಂದು ಹೇರ್ ಕಟ್ ಮಾಡಿಸ್ದೆ. ಸೊ ಅದೇನಾದರೂ ಫೋಟೋ ಇದ್ದರೆ ಇಲ್ಲಿ ಹಾಕ್ತೀನಿ ನೋಡಿ. ಸಿಕ್ಕಾಪಟ್ಟೆ ಲಾಂಗ್ ಇತ್ತು ನಾನು ಹೇರ್ಸು. ನಾನೇ ಕಲರ್ ಹಾಕ್ಸ್ಬಿಟ್ಟು ಹೇರ್ ಕಟ್ ಮಾಡಿಸೋಣ ಅಂತ ಕಲರ್ ಹಾಕಿಸಿ ಹೇರ್ ಕಟ್ ಮಾಡಿಸ್ಕೊಂಡೆ. ಅದೆರಡರ ಫೋಟೋನ ಹಾಕ್ತೀನಿ ನೋಡಿ. ಫಸ್ಟ್ ಎಷ್ಟು ಕೂದಲಿತ್ತು, ಅದಾದಮೇಲೆ ಎಷ್ಟು ಕೂದಲಿದೆ ಅಂತ 2 ಫೋಟೋನ ಹಾಕ್ತೀನಿ ನೋಡಿ. ಸೊ ಅಲ್ಲಿ ಪಾರ್ಲರಲ್ಲಿ ಕಟ್ ಮಾಡಿಸ್ದಾಗಿಂತ ಇನ್ನೂ ಹೇರ್ ಫಾಲ್ ಆಗೋಯಿತು. ಸೊ ಅದಕ್ಕೆ ರೀಸೆಂಟಾಗೆ ನಾನು ಹೇರ್ ಕಲರ್ ರಿಮೂವ್ ಮಾಡಿರೋದು. ಯಾಕಂದರೆ ಹೇರ್ ಕಲರಿಂದನೂ ಹೇರ್ ಫಾಲ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಹೇರ್ ಕಲರು ರಿಮೂವ್ ಮಾಡಿಬಿಟ್ಟೆ ಗೈಸ್. ಗೋಲ್ಡನ್ ಕಲರ್ ಹಾಕ್ಸಿದ್ದೆ. ರೀಸೆಂಟಾಗಿ ಹೇರ್ ಕಲರು ರಿಮೂವ್ ಮಾಡಿಸ್ಬಿಟ್ಟೆ ಗೈಸ್.
ಗಾಯ್ಸ್ ಇವಾಗ ಆಲ್ರೆಡಿ 12 ಗಂಟೆ ಆಯಿತು ಟೈಮು. ಸೊ ನಮ್ಮ ಹಸ್ಬೆಂಡು 2 ಗಂಟೆಗೆಲ್ಲ ಬಂದ್ಬಿಡ್ತಾರಂತೆ. 2 ಅವರ್ ಆಯ್ತು ನಾನು ಟೈಮು ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಬೇಕು. ಯಾಕಂದರೆ ನಮ್ಮ ಹಸ್ಬೆಂಡ್ ಬಂದರೆ ವಾಯ್ಸ್ ಓವರ್ ಕೊಡೋದಕ್ಕಾಗಲ್ಲ. ಅವ್ರು ಟಿ ವಿ ನೋಡ್ಕೊಂಡಿರ್ತಾರೆ, ಇಲ್ಲಾಂದರೆ ಫೋನ್ ನೋಡ್ಕೊಂಡಿರ್ತಾರೆ, ಅದಕ್ಕೆ. ಸೊ ಗಾಯ್ಸ್ ಇದಾಯಿತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತು ನಾಳೆ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬೈ ಗಾಯ್ಸ್. ನಾಳೆ ಸಿಗೋಣ. ಓಕೆ, ಟೇಕ್ ಕೇರ್, ಬೈ, ಲವ್ ಯು ಆಲ್.